ಮೂವಿ ಶುರುವಾಗುತ್ತೆ 1990ರಲ್ಲಿ. ಇಲ್ಲಿ ರಾಣಿ ಮತ್ತೆ ಲಚ್ಚಿ ಅನ್ನೋ ಇಬ್ರು ಡ್ಯಾನ್ಸರ್ಸ್ನ ತೋರಿಸ್ತಾರೆ. ಇವರಿಬ್ರು ಡ್ಯಾನ್ಸ್ ಪ್ರೋಗ್ರಾಮ್ನ ಮುಗಿಸ್ಕೊಂಡು MRO ಜೊತೆ ಕಾರ್ನಲ್ಲಿ ಹೋಗ್ತಾರೆ. MRO ಲಚ್ಚಿಯನ್ನ ಅವ್ರ ಮನೆ ಹತ್ರ ಬಿಟ್ಟು ರಾಣಿಯನ್ನ ಗೆಸ್ಟ್ ಹೌಸ್ಗೆ ಕರ್ಕೊಂಡು ಹೋಗ್ತಾರೆ. ಲಚ್ಚಿ ತನ್ನ ಮನೆಗೆ ಹೋದಾಗ ಅಲ್ಲಿ ಯಾರೋ ಬಂದಂಗೆ ಭಾಸ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ರಾಣಿ ಲಚ್ಚಿ ಮನೆಗೆ ಬರ್ತಾಳೆ. ಅಲ್ಲಿ ಬಂದು ನೋಡಿದಾಗ ಲಚ್ಚಿ ರೇಪ್ ಅಂಡ್ ಮರ್ಡರ್ ಆಗಿ ಹಾಸಿಗೆ ಮೇಲೆ ಸತ್ ಬಿದ್ದಿರ್ತಾಳೆ. ಈಗ ರಾಣಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ನೋಡಿದಾಗ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಳ್ಳೋದಿಲ್ಲ, ಒಂದಷ್ಟು ದುಡ್ಡು ಕೊಡ್ತಾರೆ. ದುಡ್ಡು ತಗೊಂಡು ಊರ್ ಬಿಟ್ಟು ಹೋಗು ಅಂತ ಹೇಳಿ ಕಳಿಸ್ತಾರೆ. ಈಗ ಸ್ಟೋರಿ ಪ್ರೆಸೆಂಟ್ಗೆ ಬರುತ್ತೆ. ಇಲ್ಲಿ ನಮ್ಮ ಚಿತ್ರದ ನಾಯಕಿ ಸಂಧ್ಯಾಳನ್ನ ತೋರಿಸ್ತಾರೆ. ಈಕೆ ಒಂದು ನ್ಯೂಸ್ ಚಾನೆಲ್ ನಲ್ಲಿ ಕೆಲಸ ಮಾಡ್ತಿರ್ತಾಳೆ. ಈಕೆ ಕೆಲಸಕ್ಕೆ ರೆಡಿಯಾಗಿ ಆಫೀಸ್ಗೆ ಹೋಗ್ತಾಳೆ. ಸಂಧ್ಯಾಳಿಗೆ ಬಾಬಿ ಅನ್ನೋ ಫ್ರೆಂಡ್ ಕೂಡ ಇರ್ತಾಳೆ. ಬಾಬಿ ಈಕೆಗೆ ಹೇಳ್ತಾಳೆ, ನಾವು ಈ ಕೆಲಸನ ಬಿಟ್ಬಿಡೋಣ, ನಮ್ದೇ ಆದ ಒಂದು ಪಾಡ್ಕಾಸ್ಟ್ ಚಾನೆಲ್ ಓಪನ್ ಮಾಡ್ಕೊಂಡು ನಾವಿಬ್ರು ಕೆಲಸ ಮಾಡೋಣ ಅಂತ ಹೇಳ್ತಿರ್ತಾಳೆ. ಆದ್ರೆ ಸಂಧ್ಯಾ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಸಂಧ್ಯಾಳಿಗೆ ತಾನ್ ಮಾಡೋ ಕೆಲಸ ಅಷ್ಟೊಂದು ಸ್ಯಾಟಿಸ್ಫೈ ಅನ್ನಿಸ್ತಿರೋದಿಲ್ಲ. ಯಾಕಂದ್ರೆ ಸ್ಕ್ರಿಪ್ಟ್ ರೈಟರೇ ಬೇರೆ ಇರ್ತಾರೆ. ಸ್ಕ್ರಿಪ್ಟ್ ಅಲ್ಲಿ ಒರಿಜಿನಲ್ ನ್ಯೂಸ್ ಜೊತೆಗೆ ಎಕ್ಸ್ಟ್ರಾ ಸ್ವಲ್ಪ ಸುಳ್ಳು ನ್ಯೂಸ್ ಕೂಡ ಸೇರಿಸಿರ್ತಾರೆ. ಇದರಿಂದ ಈಕೆಗೆ ಇದನ್ನ ಹೇಳೋದಕ್ಕೆ ಇಷ್ಟ ಆಗ್ತಿರೋದಿಲ್ಲ. ನೆಕ್ಸ್ಟ್ ನಮ್ ಸಂಧ್ಯಾ ಇವಳು ಕೆಲಸಕ್ಕೆ ರಿಸೈನ್ ಮಾಡಿ ಬರ್ತಾಳೆ. ಈ ಕಡೆ ಸಂಧ್ಯಾ ಮತ್ತೆ ಬಾಬಿ ಕೆಫೆಯಲ್ಲಿ ಇರ್ತಾರೆ. ಇಲ್ಲಿಗೆ ಅಮರ್ ಕೂಡ ಬರ್ತಾನೆ. ಅಮರ್ ಯಾರು ಅಂದ್ರೆ ಸಂಧ್ಯಾ ಪ್ರೀತಿ ಮಾಡ್ತಾ ಇರೋ ಹುಡುಗ. ಈತ ಸಂಧ್ಯಾಳಿಗೆ ಕೇಳ್ತಾನೆ, ಇಷ್ಟಕ್ಕೆಲ್ಲ ಕೆಲಸ ಬಿಟ್ಟು ಬರೋದಾ, ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂದಿದ್ದಕ್ಕೆ ಸಂಧ್ಯಾ ಹೇಳ್ತಾಳೆ, ಪಾಡ್ಕಾಸ್ಟ್ ಚಾನಲ್ ಓಪನ್ ಮಾಡಿ ಅಂತ ಹೇಳ್ತಾಳೆ. ಇದಕ್ಕೆ ಬಾಬಿ ಖುಷಿ ಆಗ್ತಾಳೆ. ಈಗ ಬಾಬಿ ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಸಂಧ್ಯಾ ಬಾಬಿಗೆ ನಂದು ಇಯರ್ ರಿಂಗ್ ಕೊಡು ಅಂತ ಕೇಳ್ತಾಳೆ. ಸಂಧ್ಯಾಳ ಇಯರ್ ರಿಂಗ್ ಬಾಬಿ ಹತ್ರ ಇರುತ್ತೆ. ನೆಕ್ಸ್ಟ್ ಡೇ ಸಂಧ್ಯಾ ಫ್ಯಾಮಿಲಿ ಅಮರ್ ಮನೆಗೆ ಹೋಗ್ತಾರೆ. ಇಬ್ರು ಕುಟುಂಬದವರು ತುಂಬಾನೇ ಖುಷಿಯಿಂದ ಇವರಿಬ್ಬರಿಗೆ ಮದ್ವೆ ನಿಶ್ಚಯ ಮಾಡ್ತಾರೆ. ಈಕೆ ಅಮರ್ನ ತಾಯಿ ಪದ್ಮ, ಈತ ಅಮರ್ನ ತಂದೆ ರಾವ್. ಸಂಧ್ಯಾ ಅಮರ್ ಮನೆಯಿಂದ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಕಾರ್ನಲ್ಲಿ ಒಬ್ಬ ಮಹಿಳೆ ಬಂದು ಕಾರ್ಗೆ ಅಡ್ಡ ಹಾಕಿ ಸಂಧ್ಯಾಳಿಗೆ ಆ ಫ್ಲಾಟ್ ನಲ್ಲಿ ತುಂಬಾ ರಕ್ತ ಇದೆ ಮೇಡಮ್, ಬಂದು ನೋಡಿ ಅಂತ ಹೇಳ್ತಾಳೆ. ಸಂಧ್ಯಾಳಿಗೆ ಏನು ಅರ್ಥ ಆಗೋದಿಲ್ಲ. ಆಕೆ ಹೋಗಿ ಅಲ್ಲಿ ನೋಡ್ತಾಳೆ. ಅದು ಬಾಬಿ ಇರೋ ಫ್ಲಾಟ್ ಆಗಿರುತ್ತೆ. ಬಾಬಿ ಮತ್ತೆ ಬಾಬಿ ಬಾಯ್ ಫ್ರೆಂಡ್ ಸತ್ತು ಬಿದ್ದಿರ್ತಾರೆ. ಇದನ್ನ ನೋಡಿ ಸಂಧ್ಯಾಳಿಗೆ ಶಾಕ್ ಆಗುತ್ತೆ. ಈ ಕ್ರೈಮ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ SI ರಾಜೀವ್ ಕೂಡ ಅಲ್ಲಿಗೆ ಬರ್ತಾರೆ. ಇನ್ಸ್ಪೆಕ್ಟರ್ ರಾಜು ಅಮರ್ ಮತ್ತೆ ಸಂಧ್ಯಾನ ವಿಚಾರಣೆ ಮಾಡ್ತಾರೆ. ಹಾಗೆ ಬಾಬಿ ಎಲ್ಲೆಲ್ಲ ಕೆಲಸ ಮಾಡ್ತಿದ್ಲು ಅಲ್ಲೆಲ್ಲ ಹೋಗಿ ವಿಚಾರಣೆ ಮಾಡ್ತಾರೆ. ಬಾಬಿದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ಅಲ್ಲಿ ಬಾಬಿಯನ್ನ ರೇಪ್ ಮಾಡಿ ಮರ್ಡರ್ ಮಾಡಲಾಗಿರುತ್ತೆ. ಸಂಧ್ಯಾ ಬಾಬಿ ಕೇಸ್ ವಿಚಾರವಾಗಿ ಕಿಲ್ಲರ್ ಸಿಕ್ಕದ್ನಂತ ಅವಾಗವಾಗ ಇನ್ಸ್ಪೆಕ್ಟರ್ನ ಕೇಳ್ತಾ ಇರ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್ ಪದೇ ಪದೇ ಹೀಗೆ ಕೇಳಿ ನಮ್ಗೆ ಈ ಕೇಸ್ ವಿಚಾರಣೆಯಲ್ಲಿ ತೊಂದರೆ ಕೊಡಬೇಡಿ, ಕಿಲ್ಲರ್ ಸಿಕ್ಕಿದ್ರೆ ನಾವೇ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಈಗ ಸಂಧ್ಯಾ ಬಾಬಿ ಆಸೆಯಂತೆ ಪಾಡ್ಕಾಸ್ಟ್ ಚಾನಲ್ನ ಶುರು ಮಾಡ್ತಾಳೆ. ಈ ಶೋನಲ್ಲಿ ಬಾಬಿ ಬಗ್ಗೆನೇ ಮಾತಾಡ್ತಾಳೆ. ಈ ಕಡೆ ಸಂಧ್ಯಾ ಬಾಬಿ ಇರೋ ಫ್ಲಾಟ್ಗೆ ಹೋಗಿ ಬಾಬಿನ ಆ ಕಿಲ್ಲರ್ ಹೇಗೆ ಸಾಯಿಸ್ತಾ ಅನ್ನೋದನ್ನ ಗೆಸ್ ಮಾಡ್ತಾಳೆ. ಬಾಬಿ ಮತ್ತೆ ಆಕೆ ಬಾಯ್ ಫ್ರೆಂಡು ಬಾಲ್ಕನಿಲಿ ಡ್ರಿಂಕ್ಸ್ ಮಾಡ್ತಾ ಮಾತಾಡ್ತಾ ಇರ್ತಾರೆ. ಈಗ ಬಾಬಿ ಬಾಯ್ ಫ್ರೆಂಡು ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೊರಡ್ತಾನೆ. ಅಷ್ಟಕ್ಕೆ ಬಾಬಿ ಮನೆಗೆ ಬಂದ ಆ ಕಿಲ್ಲರ್ ಬಾಬಿ ಬಾಯ್ ಫ್ರೆಂಡ್ ನ ಸಾಯಿಸ್ತಾನೆ. ಏನಾಯ್ತು ಅಂತ ನೋಡೋದಕ್ಕೆ ಬಾಬಿ ಕೆಳಗಡೆ ಬರ್ತಾಳೆ. ಆ ಕಿಲ್ಲರ್ ಬಾಬಿನೂ ಕೂಡ ರೇಪ್ ಮಾಡಿ ಸಾಯಿಸಿ ಅವಳ ಪಕ್ಕ ಮಲ್ಲಿಗೆ ಹೂನ ಇಟ್ಟು ಹೋಗಿರ್ತಾನೆ. ಇದನ್ನ ಸಂಧ್ಯಾ ತನ್ನ ಪಾಡ್ಕಾಸ್ಟ್ ಶೋನಲ್ಲಿ ಹೇಳ್ತಾಳೆ. ಹಾಗೆ ಸಂಧ್ಯಾ ಒಂದ್ ವಿಷಯನ ನೋಟಿಸ್ ಮಾಡ್ತಾಳೆ. ಅದೇನಂದ್ರೆ ಬಾಬಿ ಯಾವಾಗ್ಲೂ ಕತ್ತಲ್ಲಿ ಒಂದು ಚೈನ್ ಹಾಕಿರ್ತಿದ್ಲು, ಆದ್ರೆ ಈಗ ಅದು ಮಿಸ್ ಆಗಿದೆ ಅಂತ. ಇದನ್ನ ಇನ್ಸ್ಪೆಕ್ಟರ್ ರಾಜೀವ್ಗೆ ಹೇಳ್ತಾಳೆ. ಆಗ ಇನ್ಸ್ಪೆಕ್ಟರ್ ಅವ್ರ ಹತ್ರ ಇರೋ ಒಂದಷ್ಟು ಎವಿಡೆನ್ಸ್ ನ ಸಂಧ್ಯಾಗೆ ತೋರಿಸ್ತಾರೆ. ಕಾಂಪೌಂಡ್ ನ ವಾಲ್ ಮೇಲೆ ಒಂದು ಶೂ ಗುರುತು ಇರುತ್ತೆ. ಈಗ ಸಂಧ್ಯಾಗೆ ಒಂದ್ ವಿಷಯ ನೆನಪಾಗುತ್ತೆ. ಬಾಬಿ ಮತ್ತೆ ಅಮರ್ ಇರೋದು ಒಂದೇ ಏರಿಯಾದಲ್ಲೇ. ಅಮರ್ ಮನೆಗೆ ಸಂಧ್ಯಾ ಹೋಗ್ತಾ ಇರ್ಬೇಕಾದ್ರೆ ಬಾಬಿ ಮನೆಯ ವಾಚ್ಮ್ಯಾನ್ ತನ್ನ ಶೂನ ತೊಳಿತಾ ಇರೋದನ್ನ ಸಂಧ್ಯಾ ನೋಡಿರ್ತಾಳೆ. ಇದನ್ನ ಇನ್ಸ್ಪೆಕ್ಟರ್ಗೆ ಹೇಳ್ತಾಳೆ. ಈಗ ಇನ್ಸ್ಪೆಕ್ಟರ್ ವಾಚ್ಮ್ಯಾನ್ ಮನೆಗೆ ಹೋಗ್ತಾರೆ. ಆತ ಎಲ್ಲಿ ಅಂತ ಕೇಳಿದಾಗ ವಾಚ್ಮ್ಯಾನ್ ಹೆಂಡತಿ ನನ್ ಗಂಡ ಮನೆಗೆ ಬಂದು 2 ದಿನ ಆಯ್ತು. ಈಗ ಇನ್ಸ್ಪೆಕ್ಟರ್ಗೆ ಕನ್ಫರ್ಮ್ ಆಗುತ್ತೆ, ಓ ಕಿಲ್ಲರ್ ಈತಾನೆ, ಮರ್ಡರ್ ಮಾಡಿ ಎಲ್ಲೋ ತಲೆ ಮರೆಸ್ಕೊಂಡಿದ್ದಾನೆ ಅಂತ ಅನ್ಕೊಳ್ತಾರೆ. ನೆಕ್ಸ್ಟ್ ಇನ್ಸ್ಪೆಕ್ಟರ್ ವಾಚ್ಮ್ಯಾನ್ ನ ಹಿಡಿತಾರೆ. ಆದ್ರೆ ಆ ವಾಚ್ಮ್ಯಾನ್ ನಾನು ಬಾಬಿನ ಕೊಲೆ ಮಾಡಿಲ್ಲ ಅಂತ ಹೇಳ್ತಿರ್ತಾನೆ. ನೆಕ್ಸ್ಟ್ ಈಗ ಸಂಧ್ಯಾ ಆ ಕಿಲ್ಲರೇ ವಾಚ್ಮ್ಯಾನ್ ಅಂತ ತಿಳ್ಕೊಂಡು ಕಿಲ್ಲರ್ ಸಿಕ್ಬಿಟ್ಟ ಅಂತ ತನ್ನ ಪಾಡ್ಕಾಸ್ಟ್ ಅಲ್ಲಿ ಹೇಳ್ತಾರೆ. ಇವ್ರು ನಡೆಸ್ತಾ ಇದ್ದಿದ್ ಶೋ ತುಂಬಾನೇ ಪಾಪ್ಯುಲರ್ ಆಗ್ಬಿಡುತ್ತೆ. ಹೀಗೆ ಒಂದಿನ ಸಂಧ್ಯಾ ಮತ್ತೆ ಅಮರ್ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ವಾಚ್ಮ್ಯಾನ್ ಹೆಂಡತಿ ತನ್ನಿಬ್ಬರು ಮಕ್ಕಳನ್ನ ಕರ್ಕೊಂಡು ಸಂಧ್ಯಾ ಹತ್ರ ಬರ್ತಾರೆ. ಈಕೆ ಸಂಧ್ಯಾ ಹತ್ರ ಹೇಳ್ತಾಳೆ, ನನ್ ಗಂಡ ಈ ಕೊಲೆನ ಮಾಡಿಲ್ಲ, ನನ್ ಗಂಡ ಆಕೆ ಕತ್ತಲ್ಲಿರೋ ಚೈನನ್ ಮಾತ್ರ ಕದ್ದಿದ್ದಾರೆ. ರೇಪಿಸ್ಟ್ ಹೆಂಡತಿ ಅಂತ ನನ್ನನ್ನು ಕೂಡ ಕೆಲ್ಸದಿಂದ ತೆಗ್ದಿದ್ದಾರೆ. ಹಾಗೆ ರೇಪಿಸ್ಟ್ ಮಕ್ಕಳು ಅಂತ ನನ್ನ ಮಕ್ಕಳನ್ನ ಸ್ಕೂಲಿಂದ ತೆಗ್ದಿದ್ದಾರೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇಲ್ಲಿ ಆ ಕಿಲ್ಲರ್ ವಾಚ್ಮ್ಯಾನ್ ಆಗಿರೋದಿಲ್ಲ, ಮತ್ತೆ ಇನ್ಯಾರಿರ್ಬೋದು, ಬನ್ನಿ ಕಥೆಯಲ್ಲಿ ಮುಂದೆ ನೋಡ್ತಾ ಹೋಗೋಣ. ಅದೇ ದಿನ ರಾತ್ರಿ ಸಂಧ್ಯಾಗೆ ಒಂದು ಕಾಲ್ ಬರುತ್ತೆ. ಅದು ಯಾರ್ ಕಾಲ್ ಅಂದ್ರೆ ಕಿಲ್ಲರ್ದೇ ಆಗಿರುತ್ತೆ. ಆ ಕಿಲ್ಲರ್ ಸಂಧ್ಯಾಗೆ ಕಾಲ್ ಮಾಡ್ಬಿಟ್ಟು ನೆಕ್ಸ್ಟ್ ಕೂಡ ಒಂದು ಮರ್ಡರ್ ಮಾಡ್ತೀನಿ, ಸಾಧ್ಯ ಆದ್ರೆ ನನ್ನನ್ನ ಕಂಡು ಹಿಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಸಂಧ್ಯಾ ಈಗ ಈ ವಿಚಾರನ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ. ಇನ್ಸ್ಪೆಕ್ಟರ್ ಆ ನಂಬರ್ನ ಟ್ರೇಸ್ ಮಾಡಿಸಿದಾಗ
ಅದು ತರಕಾರಿ ಮಾರೋ ಒಂದು ಅಜ್ಜಿಯ ನಂಬರ್ ಆಗಿರುತ್ತೆ. ಆ ಕಿಲ್ಲರ್ ಆ ಅಜ್ಜಿ ನಂಬರಿಂದ ಕಾಲ್ ಮಾಡಿರ್ತಾನೆ. ನೆಕ್ಸ್ಟ್ ಡೇ ಸಂಧ್ಯಾ ಅಮರ್ನ ಕರ್ಕೊಂಡು ಕಾರ್ನಲ್ಲಿ ಎಲ್ಲೋ ಹೋಗ್ತಾ ಇರ್ತಾಳೆ. ಆಗ ಅಮರ್ ಕೇಳ್ತಾನೆ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಆಗ ಸಂಧ್ಯಾ ಹೇಳ್ತಾಳೆ, ನನಗೆ ವಾಣಿ ಅನ್ನೋ ಒಬ್ರು ಲೇಡಿ ಕಾಲ್ ಮಾಡಿದ್ರು. ಅವ್ರು ಹೇಳಿದ್ರು, ಮೇಡಮ್ ನಾನು ನಿಮ್ಮ ಪಾಡ್ಕಾಸ್ಟ್ ನೋಡ್ತಾ ಇರ್ತೀನಿ, ನನ್ನ ಲೈಫಲ್ಲೂ ಕೂಡ ಕೆಲವು ವರ್ಷಗಳ ಹಿಂದೆ ಹೀಗೆ ಆಗಿತ್ತು ಅಂತ. ಹಾಗಾಗಿ ಸಂಧ್ಯಾ ವಾಣಿಯನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಈಗ ಸಂಧ್ಯಾ ವಾಣಿಯನ್ನ ಮೀಟ್ ಮಾಡ್ತಾರೆ. ವಾಣಿ ನಡೆದಿದ್ದನ್ನೆಲ್ಲ ಹೇಳೋದಕ್ಕೆ ಶುರು ಮಾಡ್ತಾಳೆ. ಆಕ್ಚುಲಿ ವಾಣಿ ಲೈಫಲ್ಲಿ ಏನಾಗಿರುತ್ತೆ ಅಂದ್ರೆ, ವಾಣಿ ಹೀಗೆ ಮನೆಯಲ್ಲಿ ಒಬ್ಳೆ ಇರ್ತಾಳೆ. ಆಗ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡ್ ಬಂದು ವಾಣಿಯನ್ನ ರೇಪ್ ಮಾಡ್ತಾನೆ. ಆಕೆಯನ್ನ ಸಾಯಿಸೋದಕ್ಕೆ ನೋಡಿದಾಗ ವಾಣಿ ಮಗು ಅಲ್ಲೇ ಇರೋದ್ರಿಂದ ಜೋರಾಗಿ ಅಳ್ತಾ ಇರುತ್ತೆ. ಮಗು ಅಳ್ತಿರೋದ್ರಿಂದ ಯಾರಾದ್ರೂ ಬಂದ್ಬಿಡ್ತಾರೆ ಅಂತ ಹೇಳಿ ಆ ಕಿಲ್ಲರ್ ವಾಣಿನ ಸಾಯಿಸದೆ ಅಲ್ಲಿಂದ ಹೊರಡ್ತಾನೆ. ಈ ವಿಚಾರ ಗೊತ್ತಾಗಿ ವಾಣಿ ಗಂಡ ವಾಣಿಯನ್ನ ಬಿಟ್ಬಿಟ್ಟಿರ್ತಾರೆ. ಅದಕ್ಕೆ ವಾಣಿ ಮಾನ ಮರ್ಯಾದೆಗೆ ಅಂಜಿ ಯಾವುದೇ ರೀತಿ ಕಂಪ್ಲೇಂಟ್ ಕೊಟ್ಟೆ ಸುಮ್ಮನಾಗ್ಬಿಟ್ಟಿರ್ತಾರೆ. ಈಗ ವಾಣಿ ಮತ್ತೆ ಅವ್ರ ಮಗ ಬೋಸ್ ವಾಸವಾಗಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಈಗ ಸಂಧ್ಯಾ ರಾಜುಗೆ ಕಾಲ್ ಮಾಡಿ ಈ ಡಿಸ್ಟಿಕ್ ಅಲ್ಲಿ ಕಳೆದ 20 ವರ್ಷದಿಂದ ನಡೆದಿರೋ ರೇಪ್ ಅಂಡ್ ಮರ್ಡರ್ ಕೇಸ್ ಡೀಟೇಲ್ಸ್ ಬೇಕು ಅಂತ ಕೇಳ್ತಾಳೆ. ರಾಜು ತನ್ನ ಪವರ್ ಅನ್ನ ಯೂಸ್ ಮಾಡಿ ಆ ಕೇಸ್ ಫೈಲ್ ಅನ್ನ ತರಿಸ್ಕೊಡ್ತಾರೆ. ಸಂಧ್ಯಾ ಮತ್ತೆ ಅಮರ್ ಈ ಕೇಸ್ ಫೈಲ್ ಅನ್ನ ಚೆಕ್ ಮಾಡಿ ಎಲ್ಲಾ ವಿಕ್ಟಿಮ್ಸ್ ಗಳನ್ನ ಮೀಟ್ ಮಾಡ್ತಾ ಇರ್ತಾರೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ್ರಲ್ಲ ರಾಣಿ ಮತ್ತೆ ಲಚ್ಚಿ, ಅವ್ರನ್ನೂ ಸಹ ಮೀಟ್ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಅವರು ಸಿಗೋದಿಲ್ಲ. ಈ ಮಧ್ಯೆ ಅಮರ್ಗೆ ಕಾಲ್ ಬರುತ್ತೆ, ನಿಮ್ ತಂದೆಗೆ ಹುಷಾರಿಲ್ಲ, ಇಮಿಡಿಯೇಟ್ ಆಗಿ ಬರ್ಬೇಕು ಅಂತ ಹೇಳಿ. ಈಗ ಅಮರ್ ಅಲ್ಲಿಂದ ಹೊರಡ್ತಾರೆ. ನೆಕ್ಸ್ಟ್ ಡೇ ಸಂಧ್ಯಾ ಲಲಿತಾ ಅನ್ನೋ ವಿಕ್ಟಿಮ್ ನ ಹುಡ್ಕೊಂಡು ಹೋಗ್ತಾರೆ. ಆದ್ರೆ ಲಲಿತಾ ಸಂಧ್ಯಾ ಜೊತೆ ಏನು ಸಹ ಮಾತಾಡುದಿಲ್ಲ. ಇದನ್ನ ನೋಡಿದ ಲಲಿತಾ ಅಂಕಲ್ ಅದೇ ದಿನ ಸಂಜೆ ಸಂಧ್ಯಾಳನ್ನ ಮೀಟ್ ಮಾಡ್ತಾರೆ. ಲಲಿತಾ ಲೈಫಲ್ಲಿ ಏನೇನ್ ನಡೀತು ಅನ್ನೋದನ್ನೆಲ್ಲ ಹೇಳ್ತಾರೆ. ಈಗ ಸಂಧ್ಯಾ ಅವತ್ ರಾತ್ರಿ ರೂಮಲ್ಲಿ ಮಲಗಿದಾಗ ಕಿಲ್ಲರ್ ಬಂದು ಸಂಧ್ಯಾ ಮಲಗಿದ ರೂಮಿನ ಕಿಟಕಿಗೆ ಕಲ್ಲು ಹೊಡಿತಾನೆ. ಸಂಧ್ಯಾ ಆಚೆ ನೋಡಿದಾಗ ಆ ಕಿಲ್ಲರ್ ಮಾಸ್ಕ್ ಹಾಕೊಂಡು ನಿಂತಿರ್ತಾನೆ. ಆದ್ರೆ ಸಂಧ್ಯಾಗೆ ಸ್ವಲ್ಪನೂ ಭಯನೇ ಆಗೋದಿಲ್ಲ. ನೆಕ್ಸ್ಟ್ ಡೇ ಸಂಧ್ಯಾ ತನ್ನ ಮನೆಗೆ ವಾಪಸ್ ಬರ್ತಾಳೆ. ತನ್ನ ಪಾಡ್ಕಾಸ್ಟ್ ಶೋನಲ್ಲಿ ಇವಳು ಏನೇನೆಲ್ಲ ಈ ಕೇಸ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ಲೋ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾಳೆ. ಜೊತೆಗೆ ಅವತ್ತು ಲಲಿತಾ ಲೈಫಲ್ಲಿ ಏನ್ ನಡೀತು ಅನ್ನೋದನ್ನು ಸಹ ಹೇಳ್ತಾಳೆ. ಅವತ್ತು ಹಬ್ಬದ ದಿನ ಕಿಲ್ಲರ್ ಲಲಿತಾ ಮನೆಗೆ ಬಂದು ಲಲಿತಾ ಗಂಡನನ್ನ ಹಸುಗೆ ಕಟ್ಟೋ ಗಂಟೆಯಿಂದ ಹೊಡೆದು ಸಾಯಿಸಿರ್ತಾನೆ. ನೆಕ್ಸ್ಟ್ ಲಲಿತಾಳನ್ನು ಸಹ ರೇಪ್ ಮಾಡಿ ಸಾಯಿಸಿ ಅವಳ ಪಕ್ಕ ಮಲ್ಲಿಗೆ ಹೂ ಇಟ್ಟು ಹೋಗಿರ್ತಾನೆ. ಆದ್ರೆ ಹೇಗೋ ಲಲಿತಾ ಬದುಕುಳ್ದಿರ್ತಾಳೆ. ಸಂಧ್ಯಾ ಕಿಲ್ಲರ್ ಬಗ್ಗೆ ಕಲೆಕ್ಟ್ ಮಾಡಿದ ಎವಿಡೆನ್ಸ್ನೆಲ್ಲ ತನ್ನ ಶೋನಲ್ಲಿ ತೋರಿಸ್ತಾಳೆ. ಇದರಿಂದ ಸಂಧ್ಯಾ ಶೋ ತುಂಬಾನೇ ವೈರಲ್ ಆಗಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗುತ್ತೆ. ಜನರೆಲ್ಲ ಸಂಧ್ಯಾಳಿಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಮೀಡಿಯಾದವರು ಡಿಐಜಿ ರಾಜಮಣಿ ಅವ್ರಿಗೆ ಪೊಲೀಸರು ಮಾಡೋ ಕೆಲಸನ ಒಬ್ಬ ಸಾಮಾನ್ಯ ಹುಡುಗಿ ಮಾಡ್ತಿದ್ದಾಳೆ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಡಿಐಜಿ ರಾಜಮಣಿ ಹೇಳ್ತಾರೆ, ನಮ್ ಕೆಲ್ಸ ನಾವು ಮಾಡ್ತಾ ಇದೀವಿ. ಆಕೆ ತನ್ನ ಪಾಡ್ಕಾಸ್ಟ್ ಅಲ್ಲಿ ಹೇಳಿರೋದಕ್ಕೆ ಸಾಕ್ಷಿ ಏನಿದೆ, ವಿಕ್ಟಿಮ್ಸ್ ಗಳೆಲ್ಲ ಗೆಲ್ಲುದ್ರು ಅಂತ ಹೇಳ್ತಿರ್ತಾರೆ. ಇದನ್ನೆಲ್ಲ ಸಂಧ್ಯಾ ಕೂತ್ಕೊಂಡು ನ್ಯೂಸ್ ನಲ್ಲಿ ನೋಡ್ತಾ ಇರ್ತಾಳೆ. ನೆಕ್ಸ್ಟ್ ಡೇ ಇನ್ಸ್ಪೆಕ್ಟರ್ ರಾಜೀವ್ ಸಂಧ್ಯಾಳನ್ನ ಮೀಟ್ ಮಾಡಿ ಪ್ರೆಸ್ ಮೀಟ್ ಮಾಡಿ ವಿಕ್ಟಿಮ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡು, ಆಗ ನಿನ್ ಮಾತಿನ ಮೇಲೆ ನಂಬಿಕೆ ಬರುತ್ತೆ ಅಂತ ರಾಜೀವ್ ಸಂಧ್ಯಾಳಿಗೆ ಹೇಳ್ತಾರೆ. ಈಗ ಸಂಧ್ಯಾ ವಿಕ್ಟಿಮ್ಸ್ಗೆಲ್ಲ ಕಾಲ್ ಮಾಡ್ತಾಳೆ. ಒಂದು ಪ್ರೆಸ್ ಮೀಟ್ ಕೂಡ ಅರೇಂಜ್ ಮಾಡ್ತಾಳೆ. ಆದ್ರೆ ವಿಕ್ಟಿಮ್ಸ್ ಗಳು ಬರೋದೇ ಇಲ್ಲ. ಪ್ರೆಸ್ ಅವರು ಸಂಧ್ಯಾ ಹೇಳ್ತಿರೋದು ಸುಳ್ಳು ಅಂತ ಅಲ್ಲಿಂದ ಹೊರಡ್ತಾ ಇರ್ಬೇಕಾದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ ರಾಣಿ ಜೊತೆಗೆ ಸತ್ತೋಗಿದ್ದಾಳೆ ಅಂತ ಅನ್ಕೊಂಡಿರೋ ಲಚ್ಚಿ ಇಬ್ರು ಕೂಡ ಅಲ್ಲಿಗೆ ಬರ್ತಾರೆ. ಈಗ ರಾಣಿ ಅವತ್ತಿನ ದಿನ ರಾತ್ರಿ ಏನ್ ನಡೀತು ಅನ್ನೋದನ್ನ ಹೇಳ್ತಾಳೆ. ರಾಣಿ ಮತ್ತೆ ಲಚ್ಚಿ ಇಬ್ರು ರೆಕಾರ್ಡ್ ಡ್ಯಾನ್ಸರ್ಸ್. ಅದು ಎಲೆಕ್ಷನ್ ಟೈಮ್ ಬೇರೆ. ರಾಣಿ ಮತ್ತೆ ಲಚ್ಚಿ ಡ್ಯಾನ್ಸ್ ಪ್ರೋಗ್ರಾಮ್ ಕೊಡೋದಕ್ಕೆ ಅಂತ ಹೋಗಿರ್ತಾರೆ. ಚಿನ್ನಬಾಬು ಅನ್ನೋ ವ್ಯಕ್ತಿ ರಾಣಿ ಜೊತೆ ಅಸಭ್ಯವಾಗಿ ನೋಡ್ಕೊಂಡು ಆಕೆಯನ್ನ ರೇಪ್ ಮಾಡೋದಕ್ಕೆ ಹೋಗ್ತಾನೆ. ಆಗ ಅಲ್ಲಿಗೆ ಒಬ್ಬ MRO ಬಂದು ಚಿನ್ನಬಾಬು ಇಂದ ರಾಣಿ ಮತ್ತೆ ಲಚ್ಚಿಯನ್ನ ಸೇಫ್ ಮಾಡಿ ಅವ್ರನ್ನ ಅಲ್ಲಿಂದ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಏನಾಯ್ತು ಅನ್ನೋದನ್ನ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದೀವಿ. ಲಚ್ಚಿನ ಆಕೆ ಮನೆಗ್ ಬಿಟ್ಟು ರಾಣಿನ ತನ್ನ ಜೊತೆ ಗೆಸ್ಟ್ ಹೌಸ್ಗೆ ಕರ್ಕೊಂಡು ಹೋಗ್ತಾರೆ. ಕಿಲ್ಲರ್ ಈ ಕಡೆ ಲಚ್ಚಿನ ರೇಪ್ ಮಾಡಿ ಸಾಯಿಸ್ಬಿಟ್ಟು ಹೋಗಿರ್ತಾನೆ. ಈ ವಿಚಾರವಾಗಿ ರಾಣಿ ಕಂಪ್ಲೇಂಟ್ ಕೊಡೋದಕ್ಕೆ ಸ್ಟೇಷನ್ಗೆ ಹೋದಾಗ ಇನ್ಸ್ಪೆಕ್ಟರ್ ರಾಣಿಯಿಂದ ಕಂಪ್ಲೇಂಟ್ ಅನ್ನ ತಗೊಳ್ದೆ ಚಿನ್ನಬಾಬು ಹತ್ರ ದುಡ್ಡಿಸ್ಕೊಡ್ತೀನಿ, ಅದನ್ನ ತಗೊಂಡು ಊರ್ ಬಿಟ್ಟು ಓಡೋಗು ಅಂತ ಹೇಳಿ ಕಳಿಸಿರ್ತಾರೆ. ಆ ಇನ್ಸ್ಪೆಕ್ಟರ್ ಬೇರೆ ಯಾರು ಅಲ್ಲ, ಈಗಿರೋ DIG ರಾಜಮಣಿನೇ ಆಗಿರ್ತಾರೆ. ಇದನ್ನ ಕೇಳಿ ಪ್ರೆಸ್ ಅವ್ರಿಗೆ ಶಾಕ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಲಚ್ಚಿ ಸತ್ತಿರೋದಿಲ್ಲ. ಆ ಕಿಲ್ಲರ್ ಲಚ್ಚಿನ ರೇಪ್ ಮಾಡಿ ಸಾಯಿಸಿದ್ದೀನಿ ಅಂತ ಅನ್ಕೊಂಡು ಹೋಗಿರ್ತಾನೆ. ಆದ್ರೆ ಲಚ್ಚಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ ಅಷ್ಟೇ. ಇದೆಲ್ಲವೂ ಕೂಡ ಮತ್ತೆ ಈಗ ಸಖತ್ ವೈರಲ್ ಆಗುತ್ತೆ. ಈಗ ಇನ್ಸ್ಪೆಕ್ಟರ್ ರಾಜು ಸಂಧ್ಯಾಳಿಗೆ ಕಾಲ್ ಮಾಡಿ ಒಂದು ಜಾಗಕ್ಕೆ ಬರೋದಕ್ಕೆ ಹೇಳ್ತಾರೆ. ಸಂಧ್ಯಾ ಆ ಜಾಗಕ್ಕೆ ಹೋಗಿ ನೋಡಿದಾಗ ಆ ಕಿಲ್ಲರ್ ಇಬ್ರು ಕಪಲ್ಸ್ ನ ಕೊಲೆ ಮಾಡ್ತಾನೆ. ಈಗ ಅಲ್ಲಿಗೆ ಈ ಕೇಸ್ ನ ಹ್ಯಾಂಡಲ್ ಮಾಡೋದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಆನಂದಿತಾ ಅವರು ಅಲ್ಲಿಗೆ ಬರ್ತಾರೆ.
ಸ್ಪೆಷಲ್ ಆಫೀಸರ್ ಆನಂದಿತಾ ಅವರು ರಾಜುಗೆ ಹೇಳಿ ಸಂಧ್ಯಾ ಕಿಲ್ಲರ್ ಬಗ್ಗೆ ಕಲೆಕ್ಟ್ ಮಾಡಿರೋ ಎವಿಡೆನ್ಸ್ನೆಲ್ಲ ತರಿಸ್ಕೊಂಡು ನೋಡ್ತಿರ್ತಾರೆ. ಸಂಧ್ಯಾ ಈ ಕಡೆ ರಾಜುಗೆ ಬೈತಿರ್ತಾಳೆ, ನನ್ ಪರ್ಮಿಷನ್ ಇಲ್ಲದೆ ಎವಿಡೆನ್ಸ್ನೆಲ್ಲ ಯಾಕೆ ಕೊಟ್ಟಂತ. ಸ್ಪೆಷಲ್ ಆಫೀಸರ್ ಆನಂದಿತಾ ಅವರು ಸಂಧ್ಯಾಳಿಗೆ ಹೇಳ್ತಾರೆ, ಕಿಲ್ಲರ್ ಬಗ್ಗೆ ಚೆನ್ನಾಗಿ ರಿಸರ್ಚ್ ಮಾಡಿದೀರಾ, ನೀವು ಕಲೆಕ್ಟ್ ಮಾಡಿರೋ ಎವಿಡೆನ್ಸ್ ಇಂದ ನಮ್ಗೆ ಕಿಲ್ಲರ್ ನ ಹಿಡಿಯೋದಕ್ಕೆ ಸಹಾಯ ಆಗ್ಬೋದು. ನಿಮ್ಗೆ ಇಷ್ಟ ಇದ್ರೆ ನೀವು ಸಹ ಕಿಲ್ಲರ್ ನ ಹಿಡಿಯೋದಕ್ಕೆ ನಮ್ ಟೀಮ್ ನಲ್ಲಿ ಜಾಯಿನ್ ಆಗ್ಬೋದು ಅಂತ ಹೇಳ್ತಾರೆ. ಇದಕ್ಕೆ ಸಂಧ್ಯಾ ಒಪ್ಪಿಗೆ ಕೊಟ್ಟು ಆನಂದಿತಾ ಟೀಮ್ಗೆ ಸೇರ್ಕೊಳ್ತಾಳೆ. ಮತ್ತೊಂದ್ ಕಡೆ ಆನಂದಿತಾನ ಮೀಟ್ ಮಾಡೋದಕ್ಕೆ ಡಿಐಜಿ ರಾಜಮಣಿಯವರು ಬರ್ತಾರೆ. ಆಗ ಆನಂದಿತಾ ಡಿಐಜಿ ರಾಜಮಣಿಯವ್ರಿಗೆ ಕೇಳ್ತಾಳೆ, ಯಾಕೆ ನೀವು ಆಗ ಲಚ್ಚಿ ಕೇಸ್ನಲ್ಲಿ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತ. ಆಗ ರಾಜಮಣಿಯವರು ಹೇಳ್ತಾರೆ, 1999ರಲ್ಲಿ ಏನಾಯ್ತು ಅಂತ. ರಾಣಿ ಹೇಳಿದ್ದು ನಿಜ, ಆಕೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದ್ಲು. ಆಗ ಎಲೆಕ್ಷನ್ ಟೈಮ್ ಬೇರೆ, ಲಚ್ಚಿನ ಚಿನ್ನಬಾಬುನೇ ರೇಪ್ ಮಾಡಿರ್ಬೋದು ಅಂತ ನಾನು ಕಂಪ್ಲೇಂಟ್ ತಗೊಳ್ಳಿಲ್ಲ. ಪೊಲಿಟಿಕಲ್ ಪ್ರೆಷರ್ ಬೇರೆ ಇತ್ತು, ಹಾಗಾಗಿ ಸುಮ್ನಾದೆ. ಹೀಗೆ ರಾಜಮಣಿ ನಂದಿತಾ ಜೊತೆ ಮಾತಾಡ್ಕೊಂಡು ಆಚೆ ಬರ್ಬೇಕಾದ್ರೆ ರಾಜಮಣಿ ಸಂಧ್ಯಾಳನ್ನ ನೋಡಿ ಮಾತಾಡಿಸ್ತಾರೆ. ನಿನ್ ಮದ್ವೆ ಆಗ್ತಿರೋ ಹುಡ್ಗ ಅಮರ್ ಅಲ್ವಾ, ಅಮರ್ ತಂದೆ ನನಗೆ ತುಂಬಾನೇ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಾರೆ. ಈ ಕಡೆ ಸಂಧ್ಯಾ, ರಾಜೀವ್ ಹಾಗೆ ಆನಂದಿತಾ ಈ ಕೇಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆಗ ರಾಜೀವ್ ಹೇಳ್ತಾನೆ, ಕಿಲ್ಲರ್ ಕಾಂಡೋಮ್ ನ ಯೂಸ್ ಮಾಡ್ತಿದ್ದ. 1999ರಲ್ಲಿ ಆತ ಅದನ್ನ ಯೂಸ್ ಮಾಡ್ತಿದ್ದ ಅಂದ್ರೆ ಆತ ಎಜುಕೇಟೆಡ್ ಆಗಿರ್ಬೇಕು, ಏಕೆಂದ್ರೆ ಸಾಮಾನ್ಯ ವ್ಯಕ್ತಿಗಳಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಅದಕ್ಕೆ ಸಂಧ್ಯಾ ಹೇಳ್ತಾಳೆ, ಆ ಟೈಮಲ್ಲಿ ಗೋದಾವರಿ ಡಿಸ್ಟಿಕ್ ಅಲ್ಲಿರೋ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂತಹ ಎಂಪ್ಲಾಯೀಸ್ ಡೀಟೇಲ್ಸ್ ಸಿಕ್ಸಿದ್ರೆ ನಮ್ಗೆ ಕಿಲ್ಲರ್ ನ ಬಗ್ಗೆ ಡೀಟೇಲ್ಸ್ ಗೊತ್ತಾಗ್ಬೋದು ಅಂತ ಹೇಳ್ತಾಳೆ. ಇದಕ್ಕೆ ಆನಂದಿತಾ ತುಂಬಾ ಜನ ಇರ್ತಾರೆ, ಶಾರ್ಟ್ ಲಿಸ್ಟ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿ ಈ ಪ್ಲಾನ್ ಅನ್ನ ಕೈ ಬಿಡ್ತಾರೆ. ರೇಪ್ ಅಂಡ್ ಮರ್ಡರ್ ಆಗಿರೋ ಅಸ್ಮಿ ಅನ್ನೋ ಹುಡುಗಿ ಕತ್ತಲ್ಲಿ ಒಂದು ಕೂದಲು ಸಿಕ್ಕಿರುತ್ತೆ. ಈ ಕೂದಲು ಆಕೆದು ಅಲ್ಲ, ಆಕೆ ಬಾಯ್ ಫ್ರೆಂಡ್ದು ಅಲ್ಲ, ಮತ್ತೆ ಕಿಲ್ಲರ್ದೇ ಆಗಿರ್ಬೇಕು ಅಂತ ಹೇಳಿ ಸಂಧ್ಯಾ ಗೆಸ್ ಮಾಡ್ತಾಳೆ. ಮತ್ತೆ ಈ ಕೂದಲನ್ನ ಚಿನ್ನಬಾಬು DNA ಮ್ಯಾಚ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾಳೆ. ಆದ್ರೆ ಇಲ್ಲಿ ಚಿನ್ನಬಾಬು ಒಬ್ಬ ದೊಡ್ಡ ಪೊಲಿಟಿಷಿಯನ್, ಆತನ DNA ಕಲೆಕ್ಟ್ ಮಾಡೋದು ಅಷ್ಟು ಸುಲಭ ಆಗಿರೋದಿಲ್ಲ. ಈಗ ಸಂಧ್ಯಾ ರಾಜುನ ಕರ್ಕೊಂಡು ಚಿನ್ನಬಾಬು ಮನೆಗೆ ಬರ್ತಾಳೆ. ಚಿನ್ನಬಾಬುನ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾಳೆ, ಆದ್ರೆ ಚಿನ್ನಬಾಬು ಸರಿಯಾಗಿ ಉತ್ತರ ಕೊಡೋದಿಲ್ಲ. ಸಂಧ್ಯಾ ಈಗ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳಿ ಅಲ್ಲೇ ಇರೋ ಚಿನ್ನಬಾಬು ಬ್ರಷ್ ಇಂದ ಕೂದಲನ್ನ ತೆಗೊಂಡು ಬರ್ತಾಳೆ. ನೆಕ್ಸ್ಟ್ ಡೇ ಮೀಡಿಯಾದವರೆಲ್ಲ ಆನಂದಿತಾ ಹತ್ರ ಬಂದು ಪ್ರಶ್ನೆ ಮಾಡ್ತಾ ಇರ್ತಾರೆ. ಚಿನ್ನಬಾಬು ಅವ್ರನ್ನ ವಿಚಾರಣೆ ಮಾಡಿದ್ರಂತೆ, ಈ ಕೇಸಲ್ಲಿ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳನ್ನ ಇನ್ವಾಲ್ವ್ ಮಾಡ್ತಾ ಇದ್ದೀರಾ, ಚಿನ್ನಬಾಬು ವಿರುದ್ಧ ಏನಾದ್ರೂ ಈ ಕೇಸ್ ವಿಚಾರವಾಗಿ ಎವಿಡೆನ್ಸ್ ಸಿಕ್ಕಿದ್ಯಾ, ಹೀಗೆ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಆನಂದಿತಾಗೆ ಸಂಧ್ಯಾ ಹಾಗೆ ರಾಜು ಚಿನ್ನಬಾಬು ಮನೆಗೆ ಹೋಗಿರೋದು ಗೊತ್ತಿರೋದಿಲ್ಲ, ಹೀಗಾಗಿ ಅವರಿಬ್ಬರ ಮೇಲೆ ತುಂಬಾನೇ ಸಿಟ್ ಮಾಡ್ಕೊಳ್ತಿರ್ತಾಳೆ. ಪ್ರೆಸ್ ಮೀಟ್ ಆದ್ಮೇಲೆ ರಾಜೀವ್ ಹಾಗೆ ಸಂಧ್ಯಾಗೆ ಚೆನ್ನಾಗಿ ಬೈತಿರ್ತಾಳೆ. ಇದೇ ಟೈಮ್ಗೆ DNA ರಿಪೋರ್ಟ್ ಬರುತ್ತೆ, ಆದ್ರೆ ಆ ಕೂದಲ್ ಜೊತೆ ಈ DNA ರಿಪೋರ್ಟ್ ಮ್ಯಾಚ್ ಆಗ್ತಾ ಇರೋದಿಲ್ಲ. ಮತ್ತೆ ಆನಂದಿತಾ ಇವರಿಬ್ಬರ ಮೇಲೆ ತುಂಬಾನೇ ಸಿಟ್ ಮಾಡ್ಕೊಳ್ತಾಳೆ. ಇದೆಲ್ಲ ಆದ್ಮೇಲೆ ಸಂಧ್ಯಾ ತನ್ನ ಮನೆಗೆ ಬರ್ತಾಳೆ. ಇಲ್ಲಿಗೆ ಅಮರ್ನ ತಂದೆ ತಾಯಿ ಬರ್ತಾರೆ. ಸಂಧ್ಯಾಳ ಜೊತೆ ಮಾತಾಡಿ ಈ ಕೇಸ್ ವಿಚಾರವಾಗಿ ಆಕೆಗೆ ಪ್ರೋತ್ಸಾಹನ ತುಂಬ್ತಾರೆ. ನಂತರ ನಾಳೆ ಶಾಪಿಂಗ್ ಹೋಗೋಣ ಅಂತ ಹೇಳಿ ಅವರನ್ನ ಕರೀತಾರೆ. ನೆಕ್ಸ್ಟ್ ಡೇ ಕಿಲ್ಲರ್ ಸ್ಟೇಷನ್ಗೆನೆ ಕಾಲ್ ಮಾಡ್ತಾನೆ. ಆನಂದಿತಾ ಜೊತೆ ಮಾತಾಡ್ತಾನೆ, ನಾನ್ ನಿಮ್ಗೊಂದು ಗಿಫ್ಟ್ ಬಾಕ್ಸ್ ಅನ್ನ ಕಳಿಸಿದೀನಿ, ನಾನು ಫಸ್ಟ್ ಕೊಲೆ ಮಾಡಿರೋ ನೆನಪಿಗಾಗಿ. ನೀವು ನನ್ನನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ, ನಾನು ನಿಮ್ಮ ಮಧ್ಯೆನೇ ಇದ್ದೀನಿ, ಸಾಧ್ಯವಾದ್ರೆ ಕಂಡು ಹಿಡೀರಿ. ಹೀಗೆ ಮಾತಾಡಿ ಕಿಲ್ಲರ್ ಕಾಲ್ ಕಟ್ ಮಾಡ್ತಾನೆ. ಹಾಗೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಅಸ್ಮಿನ ಈತ ಕೊಂದಿರೋದು ಅಸ್ಮಿ ಈ ಕಿಲ್ಲರ್ ಬಗ್ಗೆ ಬ್ಯಾಡ್ ಕಮೆಂಟ್ ಮಾಡಿರೋದ್ರಿಂದ. ಜೊತೆಗೆ ಈ ಕಿಲ್ಲರ್ನ ನೆಕ್ಸ್ಟ್ ಟಾರ್ಗೆಟ್ ಸಂಧ್ಯಾನೇ ಆಗಿರ್ಬೋದು ಅಂತ ಆನಂದಿತಾ ಹಾಗೆ ರಾಜೀವ್ ಗೆಸ್ ಮಾಡ್ತಾರೆ. ಈ ಕಡೆ ಸಂಧ್ಯಾ ಅಮರ್ ಫ್ಯಾಮಿಲಿ ಜೊತೆ ಶಾಪಿಂಗ್ ಮಾಲ್ಗೆ ಬಂದಿರ್ತಾಳೆ. ರಾಜೀವ್ ಸಂಧ್ಯಾಳಿಗೆ ಕಾಲ್ ಮಾಡಿ ಆ ಕಿಲ್ಲರ್ನ ನೆಕ್ಸ್ಟ್ ಟಾರ್ಗೆಟ್ ನೀನೇ ಇರ್ಬೋದು, ಆದಷ್ಟು ಹುಷಾರಾಗಿರು ಅಂತ ಹೇಳ್ತಾನೆ. ಈ ಕಡೆ DIG ರಾಜಮಣಿ ಅಮರ್ ತಂದೆ ರಾವ್ ಜೊತೆ ಮಾತಾಡ್ತಾ ಇರ್ತಾರೆ. ರಾಜಮಣಿಯನ್ನ ನೋಡಿ ಸಂಧ್ಯಾಳಿಗೆ ಡೌಟ್ ಬರುತ್ತೆ. ಈ ಕಡೆ ಸಂಧ್ಯಾ ಮನೆಗೆ ಬರಾಳೆ. ಆ ಕಿಲ್ಲರ್ ಅಮರ್ನ ಸಾಯಿಸುತ್ತರ ಕೆಟ್ಟ ಕನ್ಸು ಬೀಳುತ್ತೆ. ಈಕೆ ಆಚೆ ಎದ್ ಬಂದು ವಾಕ್ ಮಾಡ್ತಾ ಇರ್ತಾಳೆ. ಇದೇ ಟೈಮ್ಗೆ ಆ ಕಿಲ್ಲರ್ ಮಾಸ್ಕ್ ಹಾಕೊಂಡು ಸಂಧ್ಯಾ ಮನೆ ಹತ್ರ ಬರ್ತಾನೆ. ಕಾರ್ ಮೇಲೆ ಒಂದು ಫೈರ್ ಬಾಂಬನ್ನ ಎಸಿತಾನೆ. ಈಕೆ ಆ ಕಿಲ್ಲರ್ನ ನೋಡಿ ಸ್ವಲ್ಪನೂ ಎದುರುಕೊಳ್ಳೋದಿಲ್ಲ. ಆ ಕಿಲ್ಲರ್ನ ಚೇಸ್ ಮಾಡ್ಕೊಂಡು ಹೋಗ್ತಾಳೆ. ನಂತರ ಈ ಕಿಲ್ಲರ್ನ ಅಟ್ಟಿಸ್ಕೊಂಡು ಹೋದಾಗ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮೇಲೆ ಕಿಲ್ಲರ್ನ ಹಿಡಿತಾಳೆ. ಕಿಲ್ಲರ್ ಹಾಗೆ ಸಂಧ್ಯಾಳ ನಡುವೆ ಫೈಟ್ ನಡೆಯುತ್ತೆ. ನಂತರ ಈ ಕಿಲ್ಲರ್ನ ಸ್ಟೇಷನ್ಗೂ ಕರ್ಕೊಂಡು ಬರಲಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನಾವು ಆ ಕಿಲ್ಲರ್ ಸಿಕ್ಕಬಿಟ್ಟ ಅನ್ಕೊಳ್ತೀವಿ, ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಈತ ಕಿಲ್ಲರ್ ಆಗಿರೋದಿಲ್ಲ, ವಾಣಿ ಮಗ ಬೋಸ್ ಆಗಿರ್ತಾನೆ. ವಾಣಿ ತನ್ನ ಲೈಫಲ್ಲಿ ನಡೆದಿದ್ದ ಘಟನೆನೆಲ್ಲ ಮರೆತು ಹೇಗೋ ಜೀವನ ಮಾಡ್ತಿರ್ತಾಳೆ. ಸಂಧ್ಯಾ ನಡೆಸೋ ಪಾಡ್ಕಾಸ್ಟ್ ಇಂದ ಈ ಕೇಸ್ ವಿಚಾರವಾಗಿ ವಾಣಿ ವಿಚಾರ ಆಚೆ ಬರುತ್ತೆ. ಇದರಿಂದಾಗಿ ಜನ ವಾಣಿಯನ್ನ ಒಂಥರ ನೋಡ್ತಿರ್ತಾರೆ. ಹೀಗಾಗಿ ಬೋಸ್ ಸಂಧ್ಯಾಳನ್ನ ಎದುರಿಸಿದ್ರೆ ಪಾಡ್ಕಾಸ್ಟ್ ಅನ್ನ ಸ್ಟಾಪ್ ಮಾಡ್ತಾಳೆ ಅಂತ ಹೀಗೆ ಎದುರಿಸ್ತಾ ಇರ್ತಾನೆ. ಸಂಧ್ಯಾ ಈಗ ಬೋಸ್ಗೆ ಸಾರಿ ಕೇಳ್ತಾಳೆ. ಈ ಕೇಸ್ ವಿಚಾರವಾಗಿ ನನ್ನಿಂದ ಎಲ್ಲರಿಗೂ ಗೊತ್ತಿದೆ, ಹೀಗಾಗಿ ಕಿಲ್ಲರ್ ಹುಡ್ಕೋದನ್ನೇ ಕೈ ಬಿಡೋಣ ಅಂತ ಹೇಳಿ ಸುಮ್ನಾಗ್ತಾಳೆ.
ಈ ಕಡೆ ಆನಂದಿತ ಹಾಗೆ ರಾಜುಗೆ ಕಿಲ್ಲರ್ನ ಹಿಡಿಯೋದಕ್ಕೆ ಯಾವುದೇ ರೀತಿ ದಾರಿ ಕಾಣಿಸ್ತಾ ಇರೋದಿಲ್ಲ. ಹೀಗಾಗಿ ಇವರು ಸಂಧ್ಯಾ ಕೊಟ್ಟ ಐಡಿಯಾದ ಪ್ರಕಾರ 1999ರಲ್ಲಿ ಗೋದಾವರಿ ಡಿಸ್ಟ್ರಿಕ್ಟ್ ನಲ್ಲಿ ಇರುವಂತಹ ಎಂಪ್ಲಾಯೀಸ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ತಾರೆ. ಈ ಕಡೆ ಸಂಧ್ಯಾ ಹಾಗೆ ಅಮರ್ಗೆ ಎಂಗೇಜ್ಮೆಂಟ್ ಆಗುತ್ತೆ. ಇವರಿಬ್ರು ಮದ್ವೆ ಕಾರ್ಡ್ ಅನ್ನ ಆನಂದಿತ ಹಾಗೆ ರಾಜುಗೆ ತಂದು ಕೊಡ್ತಾರೆ. ನೆಕ್ಸ್ಟ್ ಈ ಕಡೆ ಸಂಧ್ಯಾ ಹಾಗೆ ಅಮರ್ ಪಾರ್ಟಿಯಲ್ಲಿ ಇರ್ಬೇಕಾದ್ರೆ ಅಮರ್ನ ತಂದೆ ರಾವ್ ಕಾಲ್ ಮಾಡಿ ನಿನ್ ತಾಯಿ ತೀರ್ಕೊಂಡ್ರು ಅನ್ನೋ ವಿಚಾರನ ಹೇಳ್ತಾರೆ. ಈ ಕಡೆ ಅಮರ್ನ ತಾಯಿ ಪದ್ಮಾಳ ಅಂತ್ಯ ಸಂಸ್ಕಾರಕ್ಕೆ ರೆಡಿ ಮಾಡ್ತಾ ಇರ್ಬೇಕಾದ್ರೆ ಸಂಧ್ಯಾ ಅಮರ್ಗೆ ಹೇಳ್ತಾಳೆ ಆಂಟಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿಸೋಣ ಅಂತ. ಅದಕ್ಕೆ ಅಮರ್ ಈಕೆಗೆ ಬೈತಾನೆ, ನಿನ್ ಕೇಸ್ ವಿಚಾರದಲ್ಲಿ ಇದನ್ನ ಇನ್ವಾಲ್ವ್ ಮಾಡಬೇಡ ಅಂತ. ಈ ಕಡೆ ರಾಜುಗೆ ತಮಿಳ್ನಾಡು ಇನ್ಸ್ಪೆಕ್ಟರ್ ಕಾಲ್ ಮಾಡಿ ಕೆಲವು ವರ್ಷಗಳ ಹಿಂದೆ ನಮ್ಮ ತಮಿಳ್ನಾಡಲ್ಲಿ ಇದೇ ರೀತಿ ಕ್ರೈಮ್ ನಡೆದಿತ್ತು, ಈ ಕೇಸ್ ಡೀಟೇಲ್ಸ್ ಇಂದ ನಿಮ್ ಕೇಸ್ಗೆ ಏನಾದ್ರೂ ಯೂಸ್ ಆಗ್ಬೋದು ಅಂತ ಹೇಳಿ ಕೇಸ್ ಡೀಟೇಲ್ಸ್ ಅನ್ನ ಕಳಿಸ್ಕೊಡ್ತಾರೆ. ರಾಜೀವ್ ಅವರು ಈ ಕೇಸ್ ಬಗ್ಗೆ ಡೀಟೇಲ್ಸ್ ಅನ್ನ ನೋಡಿದಾಗ ಇಲ್ಲಿ ಕ್ರೈಮ್ ಸಸ್ಪೆಕ್ಟ್ ಅಮರ್ನ ತಂದೆ ರಾವ್ ಆಗಿರ್ತಾರೆ. ರಾವ್ ಗೋದಾವರಿಯಿಂದ ತಮಿಳ್ನಾಡಿಗೆ ಟ್ರಾನ್ಸ್ಫರ್ ಆಗಿ ಹೋಗಿದಾಗ ತಮಿಳ್ನಾಡಲ್ಲೂ ಸಹ ಇದೇ ರೀತಿ ಕ್ರೈಮ್ ನಡೆದಿರುತ್ತೆ. ಅಂದ್ರೆ ಇಲ್ಲಿ ಕಿಲ್ಲರ್ ಬೇರೆ ಯಾರು ಅಲ್ಲ, ಅಮರ್ನ ತಂದೆ ರಾವೇ ಆಗಿರ್ತಾರೆ. ಈ ಕಡೆ ಸಂಧ್ಯಾ ಅಮರ್ ಮನೆಯಿಂದ ಅಮರ್ನ ತಾಯಿ ಪದ್ಮಾ ಇಷ್ಟಪಡ್ತಿದ್ದ ಗೊಂಬೆಯನ್ನ ತಗೊಂಡ್ ಬಂದಿರ್ತಾಳೆ. ಆ ಗೊಂಬೆಯನ್ನ ನೋಡ್ತಾ ಯೋಚನೆ ಮಾಡ್ತಾ ಕೂತಿರ್ತಾಳೆ. ನೆಕ್ಸ್ಟ್ ಇವಳು ಆ ಗೊಂಬೆಯನ್ನ ಓಪನ್ ಮಾಡಿ ನೋಡ್ತಾಳೆ. ಆ ಗೊಂಬೆಯ ಒಳಗಡೆ ಒಂದು ಗೆಜ್ಜೆ ಹಾಗೆ ಒಂದು ಇಯರ್ ರಿಂಗ್ ಸಿಗುತ್ತೆ. ಇದನ್ನ ನೋಡಿ ಈಕೆಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕಂದ್ರೆ ಇದು ಬಾಬಿಯ ಇಯರ್ ರಿಂಗ್ ಆಗಿರುತ್ತೆ. ಬಾಬಿಗೆ ಸಂಧ್ಯಾನೇ ಈ ಇಯರ್ ರಿಂಗ್ ನ ಕೊಟ್ಟಿರ್ತಾಳೆ. ಈ ಕಡೆ ಸಂಧ್ಯಾಗೆ ಡೌಟ್ ಬಂದು ಅಮರ್ ಮನೆಗೆ ಊಟನ ತಗೊಂಡ್ ಬರ್ತಾಳೆ. ಅಲ್ಲಿ ಅಮರ್ ಇರೋದಿಲ್ಲ, ಅಮರ್ನ ತಂದೆ ರಾವ್ ಮಾತ್ರ ಇರ್ತಾರೆ. ಸಂಧ್ಯಾ ರಾವ್ನ DNA ಕಲೆಕ್ಟ್ ಮಾಡೋದಕ್ಕೆ ಅಂತ ವಾಶ್ರೂಮ್ಗೆ ಹೋಗ್ತಾಳೆ. ಈ ಕಡೆ ರಾವ್ಗೆ ಸಂಧ್ಯಾಗೆ ಎಲ್ಲ ವಿಚಾರ ಗೊತ್ತಾಗಿದೆ ಅಂತ ಅರ್ಥ ಆಗುತ್ತೆ. ಈಗ ಸಂಧ್ಯಾ ಮತ್ತೆ ರಾವ್ ನಡುವೆ ಸಖತ್ ಫೈಟ್ ನಡೆಯುತ್ತೆ. ರಾವ್ಗೆ ಚೆನ್ನಾಗಿ ಹೊಡೆದು ಗಾಯ ಮಾಡ್ತಾಳೆ. ರಾಜು ಮತ್ತೆ ಆನಂದಿತಾ ಬಂದು ರಾವ್ನ ಅರೆಸ್ಟ್ ಮಾಡ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಇದನ್ನ ವಿಚಾರಣೆ ಮಾಡ್ತಿರ್ತಾರೆ, ಆದ್ರೆ ಈತ ಏನು ಮಾತಾಡ್ತಾ ಇರೋದಿಲ್ಲ. ಈಗ ಸಂಧ್ಯಾ ಒಂದು ಫೋಟೋನ ತಂದು ರಾವ್ಗೆ ತೋರಿಸ್ತಾಳೆ. ರಾವ್ ಈಗ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಈ ಫೋಟೋದಲ್ಲಿ ಇರುವಂತಹ ಆಂಟಿ ರಾವ್ನ ಆಂಟಿ ಆಗಿರ್ತಾರೆ. ರಾವ್ಗೆ ತಂದೆ ತಾಯಿ ಇರೋದಿಲ್ಲ. ಈತನ ಅಂಕಲ್ ಮತ್ತೆ ಆಂಟಿನೇ ರಾವ್ನ ನೋಡ್ಕೊಳ್ತಾ ಇರ್ತಾರೆ. ರಾವ್ನ ಆಂಟಿ ತುಂಬಾನೇ ಸುಂದರವಾಗಿರ್ತಾರೆ ಅಂಡ್ ಇವರು ಕ್ಲಾಸಿಕಲ್ ಡ್ಯಾನ್ಸರ್ ಕೂಡ ಆಗಿರ್ತಾರೆ. ರಾವ್ಗೆ 18 ವರ್ಷ ಆಗಿದಾಗ ರಾವ್ನ ಆಂಟಿ ಇದನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾರೆ. ರಾವ್ನ ತುಂಬಾನೇ ಬ್ಯಾಡ್ ಆಗಿ ಟಚ್ ಮಾಡ್ತಾ ಇರ್ತಾರೆ. ಇದನ್ನ ರಾವ್ನ ಅಂಕಲ್ ನೋಡಿ ಬಿಡ್ತಾರೆ. ಆಗ ರಾವ್ನ ಆಂಟಿ ಈತನೇ ನನ್ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ದು ಮುಟ್ಟಿದ್ದು ಅಂತ ಹೇಳಿ ರಾವ್ ಮೇಲೆ ಎಲ್ಲ ತಪ್ಪನ್ನು ಎತ್ತಾಕ್ಬಿಡ್ತಾಳೆ. ಇದರಿಂದ ಕೋಪಗೊಂಡ ರಾವ್ ತನ್ನ ಅಂಕಲ್ನ ಸಾಯಿಸಿ ಬಿಡ್ತಾನೆ. ಹಾಗೆ ತನ್ನ ಆಂಟಿಯನ್ನು ಕೂಡ ರೇಪ್ ಮಾಡಿ ಸಾಯಿಸ್ಬಿಡ್ತಾನೆ. ಈಕೆ ಮಲ್ಲಿಗೆ ಹೂ ಮುಡಿತಾ ಇರೋದ್ರಿಂದ ಈತ ಯಾರನ್ನೇ ರೇಪ್ ಮಾಡಿದ್ರು ಕೂಡ ಅವರ ಪಕ್ಕದಲ್ಲಿ ಮಲ್ಲಿಗೆ ಹೂವನ್ನ ಇಟ್ಟು ಬರ್ತಾ ಇರ್ತಾನೆ. ಇದೇ ಈತನ ಮೊದಲ ಕ್ರೈಮ್ ಆಗಿರುತ್ತೆ. ಇದಾದ್ಮೇಲೆ ಈ ತರ ಇವನು ಎಷ್ಟೋ ರೇಪ್ ಅಂಡ್ ಮರ್ಡರ್ ಅನ್ನ ಮಾಡಿರ್ತಾನೆ. ಬಾಬಿ ಹೇಗೆ ಒಂದಿನ ರಾವ್ ಹತ್ರ ಬಂದು ನಾನು ಕ್ಲಾಸಿಕಲ್ ಡ್ಯಾನ್ಸ್ಗೆ ಸೇರ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಇದರಿಂದ ರಾವ್ಗೆ ತನ್ನ ಹಳೆಯ ಫ್ಲಾಶ್ ಬ್ಯಾಕ್ ಟ್ರಿಗರ್ ಆಗುತ್ತೆ. ಹೀಗಾಗಿ ಬಾಬಿ ಮತ್ತೆ ಆಕೆ ಬಾಯ್ ಫ್ರೆಂಡ್ ನ ಸಾಯಿಸಿರ್ತಾನೆ. ಈ ಕಿಲ್ಲರ್ ಯಾರನ್ನ ರೇಪ್ ಅಂಡ್ ಮರ್ಡರ್ ಮಾಡಿರ್ತಾನೋ ಆ ವಿಕ್ಟಿಮ್ಗಳ ಒಂದೊಂದು ವಸ್ತುಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿರ್ತಾನೆ. ಇದನ್ನ ರಾವ್ ಹೆಂಡತಿ ಪದ್ಮಾ ನೋಡಿ ಬಿಡ್ತಾಳೆ. ಪದ್ಮಾ ತನ್ನ ಗೊಂಬೆಯ ಒಳಗಡೆ ಬಾಬಿಯ ಇಯರ್ ರಿಂಗ್ ನ ಸಹ ಹಾಕಿ ಇಟ್ಟಿರ್ತಾಳೆ. ಈ ಕಡೆ ರಾವ್ಗೆ ತನ್ನ ಹೆಂಡತಿಗೆ ಎಲ್ಲಾ ವಿಚಾರ ಗೊತ್ತಾಗೋಯ್ತು ಅಂತ ಹೇಳಿ ಆಕೆಯನ್ನ ಮೆಟ್ಲಿಂದ ದೂಕಿ ಸಾಯಿಸಿರ್ತಾನೆ. ಹೀಗೆ ರಾವ್ ನಡೆದಿದ್ದನ್ನೆಲ್ಲ ಹೇಳ್ತಾನೆ. ಇದನ್ನೆಲ್ಲ ಈಗ ಸಂಧ್ಯಾ ತನ್ನ ಪಾಡ್ಕಾಸ್ಟ್ ಅಲ್ಲಿ ಹೇಳ್ತಾಳೆ. ಇದನ್ನ ಈಗ ಲಲಿತಾ, ವಾಣಿ, ರಾಣಿ, ಲಚ್ಚಿ ಎಲ್ಲರೂ ನೋಡಿ ಖುಷಿ ಪಡ್ತಾರೆ. ಸಂಧ್ಯಾ ಕೊನೆಗೆ ಕತ್ತಲು ಹೋಗಿ ಬೆಳಕು ಬಂತು ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.